ಸೊ ಈಗ ನಿತ್ಯ ಅಂಡ್ ನಿಧಿ ನನ್ನ ಜೊತೆ ಇದ್ದಾರೆ. ತುಂಬಾ ದೀಪಾವಳಿ ಬಗ್ಗೆ ಆಗೋಯ್ತು. ಇವಾಗ ಒಂಚೂರು ಸೀಕ್ರೆಟ್ ರಿವೀಲ್ ಮಾಡೋ ಟೈಮ್. ಓಕೆ, ಸೊ ನಿತ್ಯ ಅಂಡ್ ನಿಧಿ ಈಗ ಅವರ ಫ್ಯಾಮಿಲಿ ಮೆಂಬರ್ಸ್ ನ ಒಂದು ಬೆಸ್ಟ್ ಕ್ವಾಲಿಟಿ ಹೇಳ್ತಾರೆ, ಒಂದು ಸೀಕ್ರೆಟ್ ಹೇಳ್ತಾರೆ. ನೀವೇನೋ ಟಾಸ್ಕ್ ಕೊಡ್ತೀರಾ, ನೀವ್ ಹೋಗ್ತೀರಾ, ನಾಳೆ ನಮ್ಮನ್ನ ಹಿಡ್ಕೊಳ್ತಾರೆ. ಫಸ್ಟ್ ನಮ್ಮ ಫೇವ್ರೆಟ್ ಪರ್ಸನ್ ಹತ್ರ ಹೋಗ್ತೀವಿ. ಹೌದಾ? ಫೇವ್ರೆಟ್ ಯಾರು ಫೇವ್ರೆಟ್? ಕೈ ತುತ್ ಕೊಡ್ತಾರೆ ನಮ್ನ ತಿನ್ಸಿದ. ಓಕೆ, ಇಲ್ಲಿ ಹಾಯ್ ಹಾಯ್ ನಮ್ಮ ಶಾಂತಿ ಅಜ್ಜಿ, ಗಾಯತ್ರಿ ಅಮ್ಮ, ನಮ್ಮ ಸೆಟ್ಟಿನ ಮೋಸ್ಟ್ ಫೇವ್ರೆಟ್ ಅಜ್ಜಿ ಎಲ್ರಿಗೂ. ಅನ್ನಪೂರ್ಣೇಶ್ವರಿ ಅಂತಾನೆ ಹೇಳ್ಬೋದು. ನಾವಿಬ್ರು ಈ ಸೀರಿಯಲ್ ಶುರು ಆದ್ಮೇಲೆ ಆಲ್ಮೋಸ್ಟ್ 2 kgs ದಪ್ಪ ಆಗಿದೀವಿ ಅಂದ್ರೆ ಅದಕ್ಕೆ ಇವರೇ. ಅಂಡ್ ನಿಮ್ಮ ಬುಟ್ಟಿಗಳನ್ನ ನೋಡಿದೀನಿ. ಅದ್ರಲ್ಲಿ ಅವ್ರಿಗೋಸ್ಕರ ಏನು ತಿಂಡಿ ತರಲ್ಲ, ನಮ್ಮಿಬ್ರಿಗೋಸ್ಕರ ಬೆಳಿಗ್ಗೆ ಎದ್ದು 4 ಗಂಟೆಗೆ ತಿಂಡಿ ಮಾಡ್ತಾರೆ, ಮಧ್ಯಾಹ್ನ ಅಡ್ಗೆ ಮಾಡ್ಕೊಂಡ್ ಬರ್ತಾರೆ, ಸಂಜೆ ಸ್ನಾಕ್ಸ್ ಮಾಡ್ಸ್ಕೊಂಡ್ ಬರ್ತಾರೆ. ತುಂಬಾ ಜಾಸ್ತಿ ಆಯ್ತು. ಇಲ್ಲ ನಿಜ ಹೇಳ್ತಾ ಇದೀವಿ. ಅವ್ರು ತುಪ್ಪ ತಿನ್ನಲ್ಲ, ನಮಗೋಸ್ಕರ ತುಪ್ಪ ಮತ್ತೆ ಅವಕಾಯಿ ತಂದು ಕಳ್ಸಿ ಮಧ್ಯಾಹ್ನ ಹೊತ್ತು ನಮ್ ಕೈ ತುತ್ ಕೊಡ್ತಾರೆ. Actually ನೀವು ಸ್ವಲ್ಪ ಬೇಗ ಬಂದಿದ್ರೆ ಅದು ಸಿಗ್ತಾ ಇತ್ತು. ಇಲ್ಲ, ನಾನು ಅದೇ ಅನ್ಕೋತಿದ್ದೀನಿ. ನಾನು ಬರೋದನ್ನು ಒಂದ್ ನಿಮಿಷ ಒಂದ್ ಸ್ವಲ್ಪ ಹಿಂದಿನ ದಿನಾನೇ ನಿಮಗೆ ಹೇಳ್ಬಿಟ್ಟಿದ್ರೆ ನಿಮ್ ಕೈ ತುತ್ತು ನನಗೂ ಸಿಗ್ತಾ ಇತ್ತು ಅಂತ ಅನ್ಸುತ್ತೆ. ಓಕೆ, ಸೊ ಫೇವ್ರೆಟ್ ಅಜ್ಜಿ ಹೌದು, ಎಲ್ರಿಗೂ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಆದ್ರೆ ಕೆಲವೊಂದು ಸೀಕ್ರೆಟ್ಸ್ ರಿವೀಲ್ ಆಗ್ಬೇಕು. ದಿ ಬೆಸ್ಟ್ ಏನೋ ಇದೆ, ನಾನು ಹೇಳ್ತೀನಿ ಬೆಸ್ಟ್ ಕ್ವಾಲಿಟಿ ಅವ್ರು ಹೇಳ್ತಾರೆ, ಸೀಕ್ರೆಟ್ ನಾನು ಹೇಳ್ತೀನಿ. ಓಕೆ, ಸೊ ಈಗ ನಿಮ್ಮ ಫೇವ್ರೆಟ್ ಅಜ್ಜಿಯ ಒಂದು ಸೀಕ್ರೆಟ್ ಹೇಳ್ಬೇಕು, ಆಮೇಲೆ ದಿ ಬೆಸ್ಟ್ ಕ್ವಾಲಿಟಿ. ಇವಾಗ ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಊಟ ತಂದ್ಕೊಡ್ತಾರೆ ಅನ್ನೋದು ಗೊತ್ತಿದೆ. ಅದನ್ನ ಬಿಟ್ಟು ಒಂದು ದಿ ಬೆಸ್ಟ್ ಕ್ವಾಲಿಟಿ ನೀವು ಹಂಚ್ಕೊಳ್ಬೇಕು ನಮ್ ಜೊತೆ. ಬೆಸ್ಟ್ ಕ್ವಾಲಿಟಿ ಏನಂದ್ರೆ ಎಲ್ರು ಸಮವಾಗಿ ನೋಡ್ತಾರೆ, ಎಲ್ರು ತನ್ನ ಮಕ್ಳು ತನ್ನ ಮೊಮ್ಮಕ್ಳು ಅನ್ನೋ ತರ ನೋಡ್ತಾರೆ. ಯಾರನ್ನು ಅಂದ್ರೆ ಯಾರೇ ಬಂದು ಕೂತ್ಕೊಂಡ್ರು ಅವ್ರಿಗೆ ಕೈ ತುತ್ತು ಕೊಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಅಂದ್ರೂ ಅವ್ರಿಗೆ ಕಲ್ಸಿ ಕೈ ತುತ್ತು ಕೊಟ್ಟು ಬಾ ಊಟ ಮಾಡು ಅನ್ನೋ ಕರಿ. ಅನ್ನಪೂರ್ಣೇಶ್ವರಿ ಅಂತ ಹೇಳಿದಲ್ಲ, ಆಲ್ರೆಡಿ ದಿ ಬೆಸ್ಟ್ ಕ್ವಾಲಿಟಿ ನಾವು ಹೇಳ್ಬಿಟ್ಟಿದೀವಿ. ಆಲ್ಸೋ ಶಿ ಇಸ್ ಅ ಫ್ಯಾಬ್ಯುಲಸ್ ಆಕ್ಟರ್. ಅಂದ್ರೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರ್ ಬರುತ್ತೆ. ಎಮೋಷನಲ್ ಸೀನ್ಸ್ ನಾವು 3 ಜನ ಇದ್ದಾರೆ. ಅಂಡ್ ಅವ್ರ ಎನರ್ಜಿ ದಿ ಬೆಸ್ಟ್ ಕ್ವಾಲಿಟಿ. ಎನರ್ಜಿ ಅಂತೂ ಬೆಳಿಗಿನ ಜಾವವರೆಗೂ ಹಂಗೆ ಇರುತ್ತೆ. ನಾವಿಬ್ರೆ ಹಿಂಗ್ ಸುಸ್ತೊಡ್ದೋಗಿರ್ತೀವಿ, ಬಟ್ ಅವ್ರು ಹಂಗೆ ನಿಂತಿರ್ತಾರೆ. ನಾನ್ ಹೇಳ ಸೀಕ್ರೆಟ್ ಏನಪ್ಪಾ ಅಂದ್ರೆ ಹೇಳ, ಸೊ ಅವರು ಸೀಬೆ ಹಣ್ಣು ಕಳ್ಳಿ. ಅದು ಗಾವ ಯಾರೇ ತಂದ್ರು 3-4 ಬಚ್ಚಿಟ್ಕೊಂಡ್ಬಿಟ್ಟು ತಿಂತಾನೆ ಇರ್ತಾರೆ. ಬೈಯೋದು ಕೆಮ್ತಾ ಇರ್ತಾರೆ ಅಂತ ನಮಗ್ ಗೊತ್ತಿಲ್ದಂಗೆ ಸೀರಿಯಲ್ ಎಲ್ಲ ಮುಚ್ಚಿಕೊಂಡು ಒಂದ್ ತಿನ್ನೋದು. ಓ ನೋಡ್ಬಿಟ್ರಾ ಕಳ್ಳಿದ್ದೀರಾ ನೀವು ಅಂತ ನಮಗ್ ಬೈಯೋದು. ಏನ್ ಗೊತ್ತಾ, ನಾವ್ ಯಾವ್ದೋ ತೋಟದಲ್ಲಿ ಎಲ್ಲೋ ಕಡೆ ಶೂಟ್ ಮಾಡ್ತಿರ್ತೀವಲ್ಲ, ಅಲ್ಲಿ ದೋರ್ಗಾಯಿ ಸಿಗುತ್ತೆ ಗೊತ್ತಾ. ಈ ಲೈಟ್ ಹುಡುಗರು, ನಮ್ಮ ಹುಡುಗರೆಲ್ಲ ನನ್ನ ಫ್ರೆಂಡ್ಸು, ಅವ್ರು ಕಿತ್ಕೊಂಬರ್ತಾರೆ. ಕಿತ್ಕೊಂಬಂದ್ ಕೊಟ್ರೆ ಇವ್ರಿಬ್ರು ಇದಾರಲ್ಲ ತುಂಬಾ ಕಂಟ್ರೋಲ್ ಮಾಡ್ತಾರೆ. ಕೆಮ್ಮು ಬರುತ್ತೆ, ಇದು ಬರುತ್ತೆ, ಅದ್ ಬರುತ್ತೆ ಅಂತ. ಬಟ್ ಅದ್ರಲ್ಲಿ ಮುಚ್ಚಿಟ್ಕೊಂಡ್ಬಿಡ್ತೀನಿ ಬುಟ್ಟಿನಲ್ಲಿ. ನಮ್ಮ ಹುಡುಗನ ಕೈಲಿ ಕೊಟ್ರೆ ಮುಚ್ಚಿಟ್ಬಿಡ್ತಾನೆ. ಏನ್ ಇಬ್ರು ಇಲ್ಲ ಅನ್ಕೊಂಡು ಎಲ್ಲೋ ದೂರ ನಿಂತ್ಕೊಂಡು ತಿಂತಾ ಇದ್ರೆ ಬಂದು ಹಿಡ್ಕೊಂಡ್ಬಿಡ್ತಾರೆ ನನ್ನ. ಅಂದ್ರೆ ಹೇಳೋದು, ದೇ ಆರ್ ಸೋ ಮಚ್ ಕನ್ಸರ್ನ್ಡ್ ಅಬೌಟ್ ಮೀ. ಇಫ್ ಐ ಸ್ಟಾರ್ಟ್ ಕಾಫಿಂಗ್ ಆರ್ ಇಫ್ ಐ ಸಿಟ್ 5 minutes ಎಲ್ಲೋ ಒಂಥರ ಡಲ್ಲಾಗಿ ಕೂತ್ರೆ ಬರ್ತವೆ ಎರಡೂ. ತುಂಬ ಪ್ಯಾಂಪರ್ ಮಾಡ್ತವೆ. ಅರ್ಧ ಈ ಸೀರಿಯಲ್ಗೆ ಬಂದಮೇಲೆ ತುಂಬ ಒಂಥರ ಪುಟ್ಟು ಮಗು ಥರ ಆಗ್ಬಿಟ್ಟಿದ್ದೀನಿ ನಾನು. ಐ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ದಟ್ ಲವ್ ಫ್ರಮ್ ಬೋತ್ ಆಫ್ ದೆಮ್. 4 ಗಂಟೆ ಆಯಿತು ಅಂದರೆ ಅಮ್ಮ ಏನು ತಿಂತೀರಾ, ಸ್ನ್ಯಾಕ್ಸ್ ಏನು ತರಿಸ್ಲಿ, ಫ್ರೆಂಚ್ ಫ್ರೈಸು, ಸಮೋಸ, ಅದು ಇದು ಎಲ್ಲ, ಪಿಜ್ಜಾ ಇವೆಲ್ಲ ತಂದ್ಬಿಟ್ಟು. ಅಲ್ಲ, ನನಗೆ ಕೆಮ್ಮು ಅಂದ್ಬಿಟ್ಟು ದೊಡ್ಡ ಗೋವಾ ತಂದು ಕಟ್ ಮಾಡಿ ಅದಕ್ಕೆ ಖಾರ ಎಲ್ಲ ಹಾಕೊಡೋದು ಯಾರು? ಮೇಡಮ್. ಆಮೇಲೆ ನನಗೆ ಹಾಳು ಮಾಡೋದು 6 ಗಂಟೆ ಆಗಂಗಿಲ್ಲ. ಬ್ರೌನಿ ತಿಂತೀರಾ, ಪಿಜ್ಜಾ ತಿಂತೀರಾ ಅಂತ ಒಟ್ಟಲ್ಲಿ ನಮ್ಮದು ಇಬ್ರದ್ದು ಚೆಕ್ ಮಾಡಿ ಯಾರು ಎಷ್ಟು ಆರ್ಡರ್ ಮಾಡಿರೋದು ನಿಮ್ಗೆ ಕೇಳಿಲಿ. ಒಟ್ಟಲ್ಲಿ ನಮ್ಮದು ಪುಟ್ಟ ಚೊಕ್ಕ ಸಂಸಾರ. ಅದರಲ್ಲಿ ಪ್ರೀತಿ ಬಿಟ್ಟು ಬೇರೆ ಏನೂ ಇಲ್ಲ. ಒಬ್ರಿಗೊಬ್ರು ಕನ್ಸರ್ನ್. ಯಾಕಂದ್ರೆ ನಾವು 3 ಜನ ಬೆಳಗ್ಗೆ ಇದ್ರೆ ರಾತ್ರಿ ಮನೆಗೆ ಹೋಗೋವರೆಗೂ ನಮ್ಮ 3 ಜನದ ಮುಖಗಳೇ ನೋಡ್ತಾ ಇರಬೇಕು, ಈ ಹುಡುಗರು ಇವ್ರನ್ನ ಬಿಟ್ರೆ ಅಲ್ವಾ. ಸೊ ಆಟೋಮೆಟಿಕಲಿ ದಟ್ ಬಾಂಡಿಂಗ್ ವಿಲ್ ಕಮ್. ಓಕೆ, ಇವಾಗ ಅವರಿಬ್ರು ನಿಮ್ ಸೀಕ್ರೆಟ್ ಹೇಳಿದ್ರಲ್ವಾ, ಅವರಿಬ್ರದ್ದು ಒಂದೊಂದು ಸೀಕ್ರೆಟ್ ಹೇಳ್ಬಿಡಿ ನೀವು. ನಾ ಹೇಳ, ನಿಜವಾಗ್ಲೂ ಹೇಳಿ. ಇದು ಒಂಥರ ಇದೆಯಲ್ಲ, ಇದು ಸ್ಪಾಯಿಲ್ ಬ್ರಾಟ್. ತುಂಬಾ ಹಿಂಗೆ ಮೂತಿ ಹಿಂಗೆ ಇಟ್ಕೊಂಡ್ಬಿಡುತ್ತೆ. ಏನಾದ್ರೂ ಒಂಚೂರು ಹೆಚ್ಚು ಕಡಿಮೆ ಹಿಂಗೆ ಹಿಂಗೆ ಇಟ್ಕೊಂಡ್ಬಿಡುತ್ತೆ ಮೂತಿ. ಹಿಂಗೆಲ್ಲ ಮಾಡೋದು, ಎಲ್ಲ ಮಾಡ್ಕೊಂಡು ಹಿಂಗೆ ಅನ್ಕೊಂಡು ಹೋಗ್ತಿರ್ತಾಳೆ. ಇದು ಒಂಥರ ಸಿಕ್ಕಾಪಟ್ಟೆ ಪೇಷನ್ಸ್. ಒಂದ್ ನಿಮಿಷ
ಅಮೃತಂಗೆ ತುಂಬಾ ಪೇಷನ್ಸ್. ಒಂದು ನಿಮಿಷ, ನನ್ನ ಎದುರುಗಡೆ ಆ ಹುಡುಗಿ ಹೊರಗಡೆ ಹೆಂಗೋ ಗೊತ್ತಿಲ್ಲ, ನನ್ನ ಎದುರುಗಡೆ ತುಂಬ ಪೇಷಂಟಾಗಿ, ತುಂಬ ಲವ್ಲಿಯಾಗಿ, ತುಂಬ ಬಬ್ಲಿ ಆಗಿ ತುಂಬ ಚೆನ್ನಾಗಿರ್ತಾಳೆ. ದಟ್ಸ್ ವಾಟ್ ಐ ನೀಡ್ ಅಷ್ಟೇ. ಐ ವಾಂಟ್ ಆಲ್ ಮೈ ಗರ್ಲ್ಸ್ ಪಾರ್ಸಲ್ ಬರುತ್ತೆ. ಅಲ್ಲ, ಐ ವಾಂಟ್ ಆಲ್ ಮೈ ಗರ್ಲ್ಸ್, ನನ್ನ ಸುತ್ತ ಇರೋ ಹೆಣ್ಮಕ್ಳೆಲ್ಲ ತುಂಬ ಸಂತೋಷವಾಗಿರಬೇಕು, ಯಾವಾಗಲೂ ನಗ್ನಗ್ತಾ ಇರಬೇಕು. ಅದು ನನಗೆ ತುಂಬ ಇಷ್ಟ. ಹಾಗಿದ್ದಾವೆ, ಇರೋ ಥರ ಮಾಡ್ತೀನಿ ನಾನು. ನಾವು ಅಕಸ್ಮಾತ್ ಬೆಳಿಗ್ಗೆ ಬಂದ್ ಮಾತಾಡಿಲ್ಲ ಅಂದ್ರೂ ಅವರೇ ಬಂದು ಗುಡ್ ಮಾರ್ನಿಂಗ್ ಡಾರ್ಲಿಂಗ್ ಅಂತ ಕಿಸ್ ಕೊಟ್ಟು ನಮ್ಗೆ ಎನರ್ಜಿ ತುಂಬಿ ನಗು ಸ್ವಲ್ಪ ಅಂತ ಹೇಳಿ ಅವಾಜ್ ಹಾಕಿ ಹೋಗ್ತಾರೆ. ಲವ್ಲಿ ಥ್ಯಾಂಕ್ ಯು ಸೋ ಮಚ್. ಆದ್ರೆ ಒಂದೇ ಒಂದು ಕ್ವೆಶನ್ ಕೇಳ್ಬೇಕು ನಿಮ್ಗೆ. ಇಷ್ಟು ಸೀಬೆ ಹಣ್ಣಿನ ಪ್ರೀತಿ ಇದೆಯಲ್ಲ, ಚಿಕ್ಕ ವಯಸ್ಸಲ್ಲಿ ಯಾವಾಗ ಮರ ಹತ್ತು ಕದ್ದಿದ್ದೀರಾ? ಖಂಡಿತ, ನಮ್ಮನೇಲೇ ಇತ್ತು ಮರ. ಎಲ್ಲಿ ಹೋದ್ಲು ಇವಳು, ಕಾಯಿ ಒಣಸ್ತಾ ಇಲ್ವಲ್ಲ ಹುಡುಗಿ, ಎಲ್ಲಿ ಅಂದ್ರೆ ಮರದ ಮೇಲೆ ಕೂತಿರ್ತಿದ್ದೆ. ಯಾಕೆಂದ್ರೆ ತುಂಬಾ ಇಷ್ಟ ನಂಗೆ ಕಸ್ಕಟ್ಟೆ ಕಾಯೆಲ್ಲ ತಿಂತಿದ್ದೆ. ಅರ್ಗಿಸ್ಕೊಳ್ಳೋ ವಯಸ್ಸಿತ್ತು, ಇವಾಗಿಲ್ಲ ಅಲ್ವಾ. ಸೊ ಮಕ್ಕಳು ತಂದಿರೋ ದೋರ್ಗಾಯಿ ತುಂಬಾ ಇಷ್ಟ, ಅದರಲ್ಲೂ ಕದ್ದಿರೋದು ತುಂಬಾ ಇಷ್ಟ. ಶೂಟಿಂಗ್ ಅಲ್ಲಿ ಹಂಗೆ ನಾವು ನೋಡ್ತಾ ಇದೀವಿ, ಯಾವ್ದೋ ಮನೆಗೆ ಹೋಗಿದ್ವಿ, ಕಿತ್ಸಿ ಎಲ್ಲ ಸೆರಗಲ್ ಮುಚ್ಚಿಡ್ಕೊಳ್ತಾ ಇದ್ವಿ. ನಾವ್ ಬೈದು ಎಲ್ಲ ಕಿತ್ಕೊಂಡಿರೋದು, ಆದ್ರೂ ಗೊತ್ತಿಲ್ದೇನೆ ಟಚ್ ಬ್ಯಾಗಲ್ಲಿ ಒಂದ್ 5-6 ಹಣ್ಣಿದೆ. ದಟ್ಸ್ ಲವ್ಲಿ. ಇಲ್ಲಿಂದ ನಿಮ್ಮನ್ನ ಬೀಳ್ಕೊಡ್ತಾ ಇದೀವಿ. ಹಿಂದೆ ಯಾರೋ ಕೂತಿದ್ದಾರೆ. ಅವರು ಕೂತಿದ್ದಾರೆ. ಕ್ವಶನ್ ಕೇಳ್ತೀವಿ ಅನ್ನೋ ಟೆನ್ಷನ್ ಅಲ್ಲಿ ಪ್ರಿಪೇರ್ ಆಗ್ತಿದ್ದಾರೆ. ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವೇನೋ ಜಾಸ್ತಿ ಕ್ವಶನ್ಸ್ ಕೇಳಲ್ಲ, ಟೆನ್ಷನ್ ಆಗ್ಬೇಡಿ. ಇಲ್ಲ, ಬಟ್ ನೋ ಟೆನ್ಷನ್. ಐ ಆಮ್ ಸೋ ಹ್ಯಾಪಿ. ಶಿ ಇಸ್ ವೆರಿ ಹ್ಯಾಪಿ. ಯಾವಾಗಲೂ ಲವ್ಕೆಯಿಂದ ಇರ್ತಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ. ಹಾರ್ಟ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಹ್ಯೂಮನ್ ಬೀಯಿಂಗ್. ಓಕೆ. ಸೊ ಇವಾಗ ಒಂದು ಬೆಸ್ಟ್ ಕ್ವಾಲಿಟಿ ಇವ್ರು ಹೇಳ್ತಾರೆ, ನಾನು ಸೀಕ್ರೆಟ್ ಹೇಳ್ತೀನಿ. ಓಕೆ. ಓ, ಇದೆಲ್ಲ ಟಾಸ್ಕ್ ಇದೆಯಾ? ಓಕೆ ಓಕೆ. ಓ ಮೈ ಗಾಡ್. ಬೆಸ್ಟ್ ಕ್ವಾಲಿಟಿ ಇವ್ರದ್ದು ಸಿಕ್ಕಾಪಟ್ಟೆ ಇದೆ. ಅಂದ್ರೆ ಅವರು ಸಖತ್ತಾಗಿ ಕುಕ್ ಮಾಡ್ತಾರೆ. ಆಕ್ಚುಲಿ ಇಷ್ಟೇ ತರದಾದ್ರೂ ನಾವೆಲ್ಲ ಹಂಚ್ಕೊಂಡು ತಿಂತೀವಿ, ಬಟ್ ಸಿಕ್ಕಾಪಟ್ಟೆ ಸಖತ್ ಖಾರ ಹಾಕ್ತಾರೆ. ಬಟ್ ಅಡಿಗೆ ಸಖತ್ತಾಗಿ ಒಂದು 50 ಮೆಣಸಿನ್ಕಾಯಿ ಸಿಗ್ಬೋದು ನಿಮ್ಗೆ. ಹೌದು, ನಂಗೆ ತುಂಬಾ ಇಷ್ಟ ಖಾರ. ಅದೊಂದು ಕುಕಿಂಗ್ ಸಖತ್ತಾಗಿ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅವ್ರು ಇಷ್ಟು ತಂದಿದ್ರು ಅದನ್ನ ಹಂಚೆ ತಿನ್ನೋದವರು, ನಮ್ಮನ್ನು ಬಿಟ್ಟು ತಿನ್ನಲ್ಲ. ಆ್ಯಂಡ್ ಆಲ್ಸೋ ತುಂಬ ಲವ್ಕೆಯಿಂದ ಇರ್ತಾರೆ. ಇನ್ನೊಂದು ಕ್ವಾಲಿಟಿ. ಆ್ಯಂಡ್ ಎಲ್ಲರೂ ನಗಿಸ್ತಾ ಇರ್ತಾರೆ, ಸುತ್ತ ಇರೋರು ಎಲ್ಲರೂ ನಗಿಸ್ತಾ ಇರ್ತಾರೆ, ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಅದ್ಭುತವಾದ ಕಲಾವಿದೆ. ಆ್ಯಂಡ್ ಆಲ್ಸೋ ಐ ಲೈಕ್ ಹರ್ ಡ್ರೆಸ್ಸಿಂಗ್ ಸೆನ್ಸ್. ಥ್ಯಾಂಕ್ ಯು. ಯಾವುದು ಬೆಸ್ಟ್ ನಿಮ್ಗೆ ಇಷ್ಟ ಆಗೋದು ಊಟ? ಎಲ್ಲ ಪ್ಯೂರ್ಲಿ ವೆಜಿಟೇರಿಯನ್, ಸೊ ಎನಿಥಿಂಗ್ ಇಸ್ ಫೈನ್. ಎಸ್, ಐ ಥಾಟ್ ನೀವು ಖಾರ ಅಂದ್ರೆ ನಾ ಫುಲ್ ಇಲ್ಲ, ಪ್ಯೂರ್ಲಿ ವೆಜಿಟೇರಿಯನ್, ಬಟ್ ಎನಿಥಿಂಗ್ ಇಸ್ ಫೈನ್ ಇನ್ ವೆಜಿಟೇರಿಯನ್ ವಿತ್ ಸ್ಪೈಸಿ. ಓಕೆ. ಸೊ ಗುಡ್ ಕ್ವಾಲಿಟೀಸ್ ಆಯ್ತು. ಸೀಕ್ರೆಟ್ ಏನಪ್ಪಾ ಅಂದ್ರೆ, ಶಿ ಹ್ಯಾಸ್ ಡನ್ ಅ ಟ್ಯಾರೆಟ್ ರೀಡಿಂಗ್. ಸೊ ಅದು ಯಾರಿಗೂ ಗೊತ್ತಿಲ್ಲ ಸೀಕ್ರೆಟ್. ಆಕ್ಚುಲಿ ನಾನು ಕೇಳಬೇಕು ಅನ್ಕೊಂಡಿದ್ದೀನಿ ಒಂದಿನ. ಹೇಗೆ ಅಂದ್ರೆ ಅವರು ಯಾವಾಗಲೂ ಶೂಟಿಂಗ್ ಅಲ್ಲಿ ಇದ್ರು ಆನ್ಲೈನ್ ಕ್ಲಾಸಸ್ ಅಲ್ಲಿ ಶಿಲ್ ಬಿ ಹೆಲ್ಡ್ ಅಪ್. ನಾವು ನೋಡಿರ್ತೀವಿ ಇಯರ್ಫೋನ್ಸ್ ಹಾಕೊಂಡು ಬರಿತಾ ಇರ್ತಾರೆ. ಸ್ಕೂಲ್ ಲೈಫಲ್ಲೂ ಕಾಲೇಜ್ ಲೈಫಲ್ಲೂ ಇಷ್ಟು ಬರ್ದಿಲ್ಲ ಓದಿಲ್ಲ ಅನ್ಸುತ್ತಿದೆ. ಇವಳು ಆಕ್ಚುಲಿ ಹೇಳ್ತಿರ್ತಾಳೆ, ಇಷ್ಟು ಡೆಡಿಕೇಶನ್ ಅವಾಗ ಹಾಕಿದ್ರೆ ಎಲ್ಲೋ ಇರ್ತಿದ್ರಿ, ಡಾಕ್ಟರ್ ಆಗ್ತಿದ್ದೇನೋ ಇಷ್ಟಕ್ಕೆ ನನ್ನ ಜೊತೆ ಕಾಲೇಜಲ್ಲಿ ನೀವು ಸಿಗ್ಬೋದಿತ್ತು ಅಂತಾರೆ. ಸುಮ್ಮನೆ ಇರಿ ಸಾಕು. ಸೊ ನೀವು ಟ್ಯಾರೋ ರೀಡಿಂಗ್ ಕಂಪ್ಲೀಟ್ ಮಾಡಿದ ತಕ್ಷಣ ನಮಗೆ ಇಲ್ಲ, ಆಕ್ಚುಲಿ ಕಂಪ್ಲೀಟ್ ಮಾಡಾಯ್ತು. ನಾನು ಒಂದ್ 2-3 ಒಂದ್ಸಲ ಸುಮ್ನೆ ಕುತ್ಕೊಂಡಾಗ ಏನೋ ಹೇಳಿದ್ರು ನಂಗೆ ಒಂದೆರಡು. ಓಕೆ. ಅದು ಸ್ವಲ್ಪ ನಂಗೆ ಸುಮ್ನೆ ಜಸ್ಟ್ ಫೇಸ್ ನೋಡಿದ ತಕ್ಷಣ ಒಂದೇ ಹೇಳಿದ್ರು, ಅದು ಸ್ವಲ್ಪ ಸಿಂಕ್ ಆಯ್ತು ನನಗೆ. ನಾನು ಆಕ್ಚುಲಿ ಅಫಿಷಿಯಲಿ ಅದನ್ನ ಬೇರೆ ತರನೇ ಲಾಂಚ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ನಮ್ಮ ಹುಡುಗಿ ಇವತ್ತು ಈ ತರ ನಂಗೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇದನ್ನ. ಅಂಡ್ ಇನ್ನೊಂದು ಸೀಕ್ರೆಟ್ ಏನಂದ್ರೆ, ಪಟ್ ಅಂತ ಕೋಪ ಬರುತ್ತೆ, ಪಟ್ ಅಂತ ಕಿರ್ಚ್ತಾರೆ. ಅಂದ್ರೆ ನಾವ್ ಯಾರಪ್ಪ ಕಿರ್ಚಿದ್ದು ಅಂತ ನೋಡ್ಬೇಕು, ಆ ತರ ಪಟ್ ಅಂತ ಕೋಪ ಬರುತ್ತೆ. ಅದು ಫಿಲ್ಟರ್ ಇಲ್ದಾಗ ಬಂದ್ಬಿಡತ್ತೆ. ಬಟ್ ಆ ಕ್ಷಣಕ್ಕೆ ಅಷ್ಟೇ, ಅದು ಐ ಡೋಂಟ್ ಕ್ಯಾರಿ. ಕ್ಷಣಕ್ಕಷ್ಟೇ, ಶಿ ಡಸಂಟ್ ಕ್ಯಾರಿ. ಲವ್ಲಿ. ನಾನು ಇವತ್ತು ಅನ್ಕೊಂಡ್ಬಿಟ್ಟಿದ್ದೀನಿ, ನೀವು ಯಾವಾಗ ಅಫಿಷಿಯಲಿ ಲಾಂಚ್ ಮಾಡ್ತೀರಾ ನಾನು ಬಂದು ಟ್ಯಾರೋ. ನನ್ನ ಫಸ್ಟ್ ಕ್ಲೈಂಟ್. ಎಸ್, ಐ ಆಮ್ ವೆರಿ ಕ್ಯೂರಿಯಸ್. ಹಲೋ, ಫಸ್ಟ್ ಕರೆಕ್ಟ್. ಓಕೆ, ಫಸ್ಟ್ ನಮ್ಮವರು. ಥರ್ಡ್ ನಾನು.
ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ದೀಪಾವಳಿ, ಎಲ್ಲರಿಗೂ Happy ಒಳ್ಳೆಯದಾಗಲಿ. ದೀಪಾವಳಿ. ಸ್ವೀಟ್ಸ್ ಮಾಡ್ಕೊಂಬನ್ನಿ. ಶೋರ್ ಅಲ್ಲಿ ಯಾರೋ ರೂಮಲ್ಲಿ ಹೊಡೋಗ್ತಿದ್ದಾರೆ. ಅವಳ ಬಗ್ಗೆ ನಮ್ ಚಿನ್ನು ಬಗ್ಗೆ ಹೇಳ್ಬೇಕು. ಕರೆಕ್ಟ್. ಹೋಗೋಣ. Yes, let's go. ಓಕೆ, ಹೋಗೋಣ. Yeah, let's go. ಇವರು ಸಿಕ್ಕಾಬಟ್ಟೆ ನಮ್ಮ ಸೆಟ್ ಅಲ್ಲಿ ತುಂಬಾ ದೊಡ್ಡವರು. ಇವ್ರು ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂದ್ರೆ ನಾವೇ ಅವ್ರು ನೆಟ್ಸಿ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಅಂತೆಲ್ಲ ಕೇಳ್ಬೇಕು. The youngest. ತುಂಬಾ ದೊಡ್ಡವರು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾವು ಪ್ರೀತಿಯಿಂದ ಚಿನ್ನು ಅಂತ ಕರಿತೀವಿ. ನಮ್ಮ ಸೆಟ್ ಅಲ್ಲಿ ಚಿನ್ನು. ಯಂಗೆಸ್ಟ್ ಕಿಡ್ ಇದು. Okay. ಅಂಡ್ ತುಂಬಾನೇ ಸ್ವೀಟ್ ಕಿಡ್, ಅಂದ್ರೆ ಜಾಸ್ತಿ ಮಾತಾಡಲ್ಲ. ಒಬ್ರಿಗೆ ಎದುರು ಮಾತಾಡೋದಿರ್ಲಿ ಅವೆಲ್ಲ ನಾನಂತೂ ನೋಡಿಲ್ಲ. ಸೊ ದಟ್ ಇಸ್ ರಾಧಿಕಾ ಅಲಿಯಾಸ್ ಪಲ್ಲವಿ ಶೆಟ್ಟಿ. Lovely. Youngest kid is learning. ಓಕೆ, ಸೊ ಇವ್ರದ್ದು ಬೆಸ್ಟ್ ಕ್ವಾಲಿಟಿ ಏನು? ನಾನು ಸೀಕ್ರೆಟ್ ಹೇಳ್ತೀನಿ, ಬೆಸ್ಟ್ ಕ್ವಾಲಿಟಿ ಅವ್ರು ಹೇಳಿ. ಬೆಸ್ಟ್ ಏನಿದೆ ಬೆಸ್ಟ್ ಕ್ವಾಲಿಟಿ? ನೋಡಿ ಏನೂ ಇಲ್ವಾ? ಬೆಸ್ಟ್ ಕ್ವಾಲಿಟಿ ಏನು ಗೊತ್ತಾ, ಪಾಪ ಹುಡುಗಿನ ಮಧ್ಯಾಹ್ನ 1 ಗಂಟೆಗೆ ಶೂಟ್ ಇದ್ರು, ಬೆಳಿಗ್ಗೆ 7 ಗಂಟೆಗೆ ಕರ್ಸ್ತಾರೆ. ಸಂಜೆ ನೈಟ್ 8 ಗಂಟೆಗೆ ಶೂಟ್ ಆದ್ರೂ ಏನೂ ಕೇಳಲ್ಲ, ತುಟಕ್ ಬಿಟ್ಟಿ ಕನಲ್ಲ. ಸೊ ಅದು ಬೆಸ್ಟ್ ಕ್ವಾಲಿಟಿ. ಮೇನ್ ಆಗಿ ಆರ್ಟಿಸ್ಟ್ಗೆ ಎಷ್ಟೊತ್ತು ಶೂಟ್ ಮಾಡಿದ್ರೆ ಅದು ಪೇಷನ್ಸ್ ಬೇಕು, ಆ ಹುಡುಗಿಗೆ ಅದಿದೆ. ಅಂಡ್ ಯಾರು ಏನೇ ಹೇಳಿದ್ರು ಕೇಳಿಸ್ಕೊಳ್ತಾಳೆ. ಇವಾಗ ನಾವು ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಇರೋದು, ಬಟ್ ನಾವ್ ಏನಾದ್ರು ಹೇಳಿದ್ರೆ ಹಿಂಗ್ ಮಾಡೋನು ಶಿ ಲಿಸನ್. ಹೌದಾಕ ಹೀಗ್ ಮಾಡ್ಬೇಕಾ? ಅಂಡ್ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಸಿಕ್ಕಾಬಡ ರೆಸ್ಪೆಕ್ಟ್ ಮಾಡ್ತಾಳೆ. ನಮ್ಮ ಸೆಟ್ಟಿನ ಒಂಥರ ಚಿಕ್ಕ ಹುಡುಗಿ ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಯಾವ್ದೋ ಒಂದು ಚಿಕ್ಕ ಹುಡುಗಿ ಇರುತ್ತೆ, ಅದನ್ನ ಫುಲ್ ಒಂಥರ ಆಟ ಆಡ್ಸ್ಕೊಂಡು ಹೊಡೆದಾಡ್ಕೊಂಡಿರ್ತೀವಿ ಗೊತ್ತಾ, ಸುಮ್ನೆ ಕಿಟ್ಲೆ ಮಾಡ್ಕೊಂಡು ರೇಗಿಸ್ಕೊಂಡು ಆ ತರ ಇದು ಸಿಗಾಕೊಂಡ್ಬಿಟ್ಟಿದೆ ನಮ್ಮ ಮಧ್ಯ. ಆದ್ರೆ ಸೆಟ್ಟಿಗೆ ಬಂದಿದ ತಕ್ಷಣ ಬೆಳಿಗ್ಗೆ ಶೂಟ್ ಅದು ಸೀಕ್ರೆಟ್. ಅದೇ ಸೀಕ್ರೆಟ್. ಬೆಸ್ಟ್ ಕ್ವಾಲಿಟಿ ಮಾತ್ರ ಹೇಳ್ಬೇಕು ಅಂತ ಹೇಳಿದ್ರು. ಓಕೆ, ಸೊ ಸೀಕ್ರೆಟ್ ಏನಂದ್ರೆ ಬೆಳಿಗ್ಗೆ ಬಂದಿದ ತಕ್ಷಣ ಮಲ್ಕೊಂಡ್ರೆ ಶಾರ್ಟ್ ರೆಡಿ ಅಂತ ಹೇಳಿದಾಗ್ಲೇ ಎದ್ದೇಳೋದು. ಆಮೇಲೆ ಇನ್ನೊಂದು ಸೀಕ್ರೆಟ್ ಹೇಳ, ಶಿ ಇಸ್ ಸಿಂಗಲ್. ಸೊ ದಟ್ ಈಸ್ ಒನ್ ಸೀಕ್ರೆಟ್. ಬಟ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾರೇಜ್. ಇಂಟ್ರೆಸ್ಟೆಡ್ ಇಂತ ಶಿ ಇಸ್ ಸ್ಕೇರ್ಡ್ ಆಫ್ ಮ್ಯಾರೇಜ್. ಅಂದ್ರೆ ಯಾಕೆ? ಮೊನ್ನೆ ನನ್ನ ಹತ್ರ ಶೇರ್ ಮಾಡ್ಕೊಂಡು ನಾನೇ ರಿಲೇಶನ್ಶಿಪ್ ಅಡ್ವೈಸ್ ಕೊಡ್ತಾ ಇದ್ದೆ. ಯಾಕೆ ಅಂತ ಹೇಳ್ಬೇಕು ಅವ್ರೆ. ಯಾಕೆ? ವೈ? ಅಂದ್ರೆ ಯಾಕೋ ಇಲ್ಲ, ಸುತ್ತಮುತ್ತ ಇರೋರ್ನ ನೋಡಿ. ಇನ್ನ ತುಂಬಾ ಚಿಕ್ಕ ಹುಡುಗಿ ಅಮ್ಮ, ಜೀವನದಲ್ಲಿ ನೋಡು ತುಂಬಾ ಇದೆ. ಸುತ್ತಮುತ್ತ ಎಲ್ಲ ಪಾಸಿಟಿವ್ಸ್ ಇದೆ, ಬರೀ ನೆಗೆಟಿವ್ಸ್ ಮಾತ್ರ ನೋಡ್ಬೇಡಿ. ನಾನು ಅದನ್ನೇ ಹೇಳ್ದೆ. ಅಂದ್ರೆ ಸೀರಿಯಲ್ ಅಲ್ಲಿ ನಂದು ನೆಗೆಟಿವ್, ಇಬ್ರದು ನೆಗೆಟಿವ್ ಓಡ್ತಾ ಇದೆ ತಾನೇ ಇವಾಗ. ಇದು ಪ್ಲೀಸ್ ಕಟ್ ಮಾಡಿ. ಈ ತರ ಆಗುತ್ತೆ ಅಂತಾನೆ ಸೊ ದೂರ ಇದೆ. ಸೀರಿಯಲ್ ಅಲ್ಲಿ ನಮ್ಮಿಬ್ರದ್ದು ಕತೆ ಇವಾಗ ಆಗ್ತಾ ಇದೆಯಲ್ಲ, ಆ ತರ ಆಗುತ್ತೆ ಅಂತಾನೆ ಭಯ, ಅದಕ್ಕೆ ದೂರ. ಅವಳು ಮೊನ್ನೆ ಹೇಳ್ತಿದ್ಲು, ನಿಮ್ದು ಸೀರಿಯಲ್ ಲೈಫ್ ಅಲ್ಲಿ ಈ ರೀತಿ ನಾವು ನೋಡ್ತಾ ಇದೀವಿ, ಇನ್ನು ನಿಜ ಜೀವನದಲ್ಲಿ ಈ ರೀತಿ ಏನಾದ್ರು ಆದ್ರೆ ಯಾವ ರೀತಿ ಫೇಸ್ ಮಾಡ್ಬೇಕು ಅಂತ ಶಿವಸ್ತಲ್ಲಿ. ನಂದೆ ಸೀರಿಯಲ್ಗೂ ರಿಯಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಎರಡನ್ನೂ ಕಂಬೈನ್ ಮಾಡ್ಕೋಬೇಡ ಅಂತ ಹೇಳಿದೀನಿ. ಆಲ್ಸೋ ರೈಟ್ ಪರ್ಸನ್ ಸಿಕ್ಕಿದ್ರೆ ಅವಾಗ್ಲೇ ಅರ್ಥ ಆಗುತ್ತೆ. ನಾನು ಅದನ್ನೇ ಹೇಳಕ್ ಬಂದೆ, ನಿಮ್ಗೆ ಒಬ್ಬ ರೈಟ್ ಪರ್ಸನ್, ರೈಟ್ ಹುಡುಗ ಸಿಕ್ಕಾಗ ಅವಾಗ ಅನ್ಸುತ್ತೆ ಓಕೆ ಮದುವೆ ಆಗೋದಕ್ಕೆ ರೈಟ್ ಟೈಮ್ ಅಂತ. ದೊಡ್ಡವ್ರದ್ದು ಅಡ್ವೈಸ್ ತಗೊಂಡು ಥ್ಯಾಂಕ್ ಯು ಫಾರ್ ಅಡ್ವೈಸಿಂಗ್. 3 ಜನ ತುಂಬಾ ಚೆನ್ನಾಗಿ ಅಡ್ವೈಸ್ ಮಾಡಿದ್ರು, ಖಂಡಿತ ಫಾಲೋ ಮಾಡ್ತೀನಿ ಇದನ್ನ. ನಾನು ನಮ್ಮ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾ, ನಿನ್ ಬಗ್ಗೆ ಎಷ್ಟು? ಓಕೆ, ನಮ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಸೀಕ್ರೆಟ್ ಹೇಳ್ಬಿಡಿ ನೋಡೋಣ. ನೀವು ಬರೀ ಸೀಕ್ರೆಟ್ ಕೇಳ್ತಾ ಇರ. ಗುಡ್ ಕ್ವಾಲಿಟಿ ಇಲ್ಲ quality next ಇಲ್ಲ, ಗುಡ್ ಕ್ವಾಲಿಟಿನೇ ಹೇಳ್ತೀನಿ. ಇಬ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಇವರು ಫಸ್ಟ್ ಡೇ ಅವ್ರ ಜೊತೆ ನಾನು ಶಾರ್ಟ್ ಅಲ್ಲಿ ಇದ್ದಾಗ ನಂಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಡೈಲಾಗ್ಸ್ ನಾನು ತುಂಬಾ ಮರೀತಿದ್ದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನೆನ್ಪು ಮಾಡಿ ಹೇಳ್ತಿದ್ರು. ಅಂಡ್ ಇವರು ಯಾವಾಗ್ಲೇ ಫುಡ್ ಆರ್ಡರ್ ಮಾಡ್ಬೇಕು ಅಂತಂದ್ರು. ಅಲ್ಲ ಮನೆ ಫುಡ್, ಇವ್ರ ಮನೆಯಿಂದನೂ ಫುಡ್ ತಗೊಂಡ್ಬರ್ತಾರೆ, ಅಮ್ಮ ಮಾಡಿದ್ರು ಅಂತ ಹೇಳ್ಬಿಟ್ಟು. ಯಾರು ಜಾಸ್ತಿ ಆರ್ಡರ್ ಮಾಡೋದು? ಇಬ್ರು ಮಾಡ್ತಾರೆ, ಮತ್ತೆ ಈಕ್ವಲ್ ಇಬ್ರು ಮಾಡ್ತಾರೆ. ಇಬ್ರು ಚೆನ್ನಾಗಿ ತಿನ್ನಿಸ್ತಾರೆ ಎಲ್ರಿಗೂ. ಇನ್ನೊಬ್ರು ಮಿಸ್ ಆದ್ರೆ ಇವತ್ತು ವರಲಕ್ಷ್ಮಿ ಅಮ್ಮ, ಅವ್ರೇನಂದ್ರೆ ನಮ್ಗೆ ಕೇಸರಿ ಬಾತ್ ಮಾಡ್ಕೊಡೋದು ಇಲ್ಲೇ ಸೆಟ್, ಕಸ್ಟರ್ಡ್ ಮಾಡ್ಕೊಡೋದು, ಫ್ರೂಟ್ ಸ್ಯಾಲಡ್ ಮಾಡ್ಕೊಡೋದು ಎಲ್ಲ ಅವರೇ ಮಾಡ್ಕೊಡೋದು. ಸೊ ಈ ರೂಮ್ ಒಂಥರ ನಮ್ಮ 4 ಜನದ ರೂಮ್. ಪ್ರೈವಸಿ ಈ ರೂಮಿಗೆ ಬರ್ಬೇಕಂದ್ರೆ ಯಾರಾದ್ರೂ ನಮ್ಮ ಹತ್ರ ಬೀಗ ಇಸ್ಕೊಂಡು ಯಾಕೆ ಬರ್ತಾ ಇದೆಲ್ಲ ಬೇಜಾನ್ ಸೀಕ್ರೆಟ್ಸ್ ಆಗೋಯ್ತು. ಅದೆಲ್ಲ ಅವ್ರು ಮೇನ್ ವಾರಿಸ್ತಿದಾರ ಇವ್ರೆ. ಓಕೆ, ಲಾಸ್ಟ್ ಅಲ್ಲ, ಪ್ರಿನ್ಸೆಸ್ ಆಫ್ ದ ರೂಮ್. ಯಾರು ಏನ್ ಹೇಳಿದ್ರು ಇವಳಿಗೆ ಇಲ್ಲಿ ಅಂತ.
ಎಲ್ಲ ಎಲ್ಲಾದ್ರೂ ಕೀಯಲ್ಲಿದೆ, ಓ ಪಲ್ಲವಿ ಹತ್ರ ಇದೆ, ಓ ತಗೊಂಡ್ ಬರ್ತೀವಿ, ಎಲ್ಲೇ ಇದ್ರು ಓಡ್ಕೊಂಡ್ ಬರ್ಬೇಕು ಇವ್ರ ಹತ್ರ. ಅಂದ್ರೆ ಚಿಕ್ಕ ಹುಡುಗಿಲ್ಲ ಯಾರೇನು ಕೇಳಲ್ಲ, ಆವಾಜ್ ಹಾಕಲ್ಲ, ನಾವ್ ಯಾಕೆ ಹಂಗೆ ಹಿಂಗೆ ಅಂತ ಕೇಳ್ತಾರಲ್ಲ. ಸೊ ಈ ಹುಡುಗಿಗೆ ಜವಾಬ್ದಾರಿ ಬಿಟ್ಬಿಟ್ಟಿದೀವಿ, ಏನಾದ್ರೂ ಮಾಡ್ಕೊಂಡ. ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಇಬ್ರು. ಬಟ್ ಹಾರ್ಟ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗಿ ಆ್ಯಂಡ್ ವೆರಿ ಹಂಬಲ್ ಆ್ಯಂಡ್ ಡೌನ್ ಟು ಅರ್ತ್. ಏನೋ ಮಾಡಬೇಕು ಜೀವನದಲ್ಲಿ, ಕಲಿಬೇಕು ಅನ್ನೋ ಒಂದು ಹಸುವಿದೆ ತುಂಬ. ಆಲ್ ದಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಆಯ್ತಂದ್ರೆ ಬೇಗ ಹೋಗು. ಬೋಡಿತಾರೆ. ಬಾಯ್ ಬಾಯ್. ಯಾಕಂದ್ರೆ ಕಾರ್ನರ್ ಅಲ್ಲಿ ಕುತ್ಕೊಂಡು ಏನೋ ಸ್ಕೆಚ್ ಹಾಕ್ತಾ ಇರ್ತಾರೆ, ಯಾರಿಗೆ ನೆಕ್ಸ್ಟ್ ಏನ್ ಮಾಡ್ಬೇಕು. ಇಲ್ಲೇ ಇದ್ದಾರೆ ನೋಡಿ ಸ್ಕೆಚ್ ಹಾಕೊಂಡು. ಯಾಕೆ ಸ್ಕೆಚ್ ಹಾಕ್ತಿದ್ರಿ? ನಾವಲ್ಲಪ್ಪ ನಿಮ್ ಬಗ್ಗೆ ಮಾತಾಡಿದ್ವಿ. ಇವರು ಎಸ್ ನಾನೇ. ಹಾಯ್. Hi, good afternoon. ವೆರಿ ಗುಡ್ ಆಫ್ಟರ್ನೂನ್. ಹ್ಯಾಪಿ Welcome on our sets. ಓಕೆ ಥ್ಯಾಂಕ್ ಯು. ನಿಮಗೂ ವೆಲ್ಕಮ್ ಮಾಡಿದ್ವಿ. ದೀಪಾವಳಿ ಹಬ್ಬದ ಅಲ್ವಾ? ಶುಭಾಶಯಗಳು. ಥ್ಯಾಂಕ್ ಯು. ಹಬ್ಬ ಚೆನ್ನಾಗಾಗ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಒಳ್ಳೇದಲ್ಲ ಯಾಕಂದ್ರೆ ನೋಡಿದಿರ ತಾನೆ ಆನ್ ಓ ಸ್ಕ್ರೀನ್. ಅಚ್ಚಾ, ಕ್ಯಾರೆಕ್ಟರ್ ತರನೇ ಮಾತಾಡ್ಬೇಕಾ? ಒಳ್ಳೇದಾಗೋದು ಬೇಡ. ಬಟ್ ಕ್ಯಾರೆಕ್ಟರ್ ಹಂಗಿದೆ, ಬಟ್ ನಿಜ ಜೀವನದಲ್ಲಿ ಪಾಪ ತುಂಬಾ ಪಾಪದು ಸಿಕ್ಕಾಪಟ್ಟೆ ಪಾಪದು. ಏನಾದ್ರು ಹೇಳಿದ್ರೆ ಹೌದೇನೋ, ಹೌದಾ ಕಣೋ, ಯಾಕೆ ಕಣೋ, ನಾನು ಇವಾಗೆ ಬಂದೆ ಅಲ್ವಾ ಅಂದ್ರೆ ನಮ್ಗೆ ಯಾರು ಇವ್ರು ಹಿಂಗ್ ಮಾತಾಡ್ತಾರೆ, ನಮ್ಗೆ ಕನ್ಫ್ಯೂಸ್ ಆಗ್ಬೇಕು, ಕ್ಯಾರೆಕ್ಟರ್ ಅಥವಾ ಕ್ಯಾರೆಕ್ಟರ್ ಆಚೆ ಬಂದಿದ್ದಾರೆ ಅಂತ. ಆ್ಯಕ್ಚುಲಿ ಶೀ ಇಸ್ ಅ ನಾರ್ತ್ ಇಂಡಿಯನ್, ಮಾರ್ವಾಡಿ. ಬಟ್ ಅವರು ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ನ ಹೇಗೆ ಬ್ರೇಕ್ ಮಾಡೋದು ಅನ್ನೋದನ್ನು ನಾನು ಇವರಿಂದನೇ ಕಲ್ತಿದ್ದು. ಅವ್ರ ಸ್ಕ್ರಿಪ್ಟ್ ತೊಗೊಂಡು ಅವರೇ ನೋಡಿ ಓದಿ, ಅಕಸ್ಮಾತ್ ಯಾವ್ದಾದ್ರು ಒಂದು 2-3 ವರ್ಡ್ ಗೊತ್ತಾಗಿಲ್ಲ ಅಂದರೆ ನಮ್ಮನ್ನೆಲ್ಲ ಕೇಳಿ ಏನಿದು ಅಂದ್ಬಿಟ್ಟು ಅದನ್ನ 3-4 ಸತಿ ಪ್ರಾಕ್ಟೀಸ್ ಮಾಡ್ಕೊಂಡು ರಿಹರ್ಸ್ ಮಾಡ್ಕೊಂಡು ಅವರು ಆನ್ ಸ್ಕ್ರೀನ್ ಹೋಗ್ತಾರೆ. ಸೊ ಶಿ ಇಸ್ ದಟ್ ಡೆಡಿಕೇಟೆಡ್. ಥ್ಯಾಂಕ್ ಯು ಸೊ ಆ್ಯಂಡ್ ನನಗೆ ಗೊತ್ತೇ ಇರಲಿಲ್ಲ ಅವ್ರಿಗೆ ಕನ್ನಡದವ್ರೆ ಅಂತ ಅನ್ಕೊಂಡಿದ್ದೆ, ಬಟ್ ಆಮೇಲೆ ನನಗೆ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಐ ಗಾಟ್ ಟು ನೋ. ಆ್ಯಕ್ಚುಲಿ ಇದು ನಿಜ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಬೋತ್ ಡಾರ್ಲಿಂಗ್ಸ್. ನನ್ನ ಬಗ್ಗೆ ಇಷ್ಟೆಲ್ಲ ಒಳ್ಳೊಳ್ಳೆ ಕೈಂಡ್ ವರ್ಡ್ಸ್ ಹೇಳಿದ್ದಕ್ಕೆ ಐ ಆಮ್ ಸೋ ಹಂಬಲ್ಡ್ ಆ್ಯಂಡ್ ಸೋ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಯು. ಬಟ್ ನಿಜ ಇದು ಫಸ್ಟ್ ಪ್ರಾಜೆಕ್ಟ್ ಒಲವಿನ ನಿಲ್ದಾಣ ಮಾಡುವಾಗ ಹೊಸಬ್ರು ಎಲ್ಲೋ ಮಧ್ಯದಲ್ಲಿ ಒಂದು 200-300 ಎಪಿಸೋಡ್ಸ್ ಆದಮೇಲೆ ಹೊಸ ಕೋ ಡೈರೆಕ್ಟರ್ ಬಂದಿದ್ದರು. ಸೊ ಅವರು ಆವತ್ತು ಅನ್ಫಾರ್ಚುನೇಟ್ಲಿ ನನಗೆ 1 ಫುಲ್ ಪೇಜ್ ಡೈಲಾಗ್ ಇತ್ತು ಆ್ಯಂಡ್ ಐ ವಾಸ್ ಟ್ರೈಂಗ್ ಟು ಏನೇನೋ ಗಾದೆ ಮಾತೆಲ್ಲ ಇತ್ತು. ಜನರಲಿ ನಾವು ಆಡೋ ಭಾಷೆಯಲ್ಲಿ ನಾವು ಅದೆಲ್ಲ ಮಾತಾಡಲ್ವಲ್ಲ. ಸೊ ನಾನು ಏನಪ್ಪ ಇದೆಲ್ಲ ನಾನು ಯಾವತ್ತೂ ನನ್ನ ಲೈಫಲ್ಲೇ ಕೇಳಿಸ್ಕೊಂಡಿಲ್ವಲ್ಲ, ಏನಿದು ಏನು ಅರ್ಥ ಅಂದಾಗ, ಟೈಮ್ ಇಲ್ಲ ಮೇಡಮ್, ಬೇಗ ಮಾಡಬೇಕು, ಏನು ನೀವು ಇದೆಲ್ಲ ಕೇಳಿಸ್ಕೊಂಡಿಲ್ಲ ಯಾವತ್ತೂ, ಮನೇಲಿ ಏನು ಮಾತಾಡ್ತೀರಾ? ನಾನು ಹೇಳಿದೆ ಮನೇಲಿ ಇಂಗ್ಲೀಷ್, ಹಿಂದಿ. ಗೊತ್ತು ಈಗಿನ ಕಾಲ ಮಕ್ಕಳು ಯಾವತ್ತೂ ಮಾತೃಭಾಷೆ ಮಾತಾಡಲ್ಲ, ಅದೇ ಪ್ರಾಬ್ಲಮ್ಮು ಅಂತೆ. ಸರ್ ನನ್ನ ಮಾತು ಕೇಳಿ ಅಂದರೆ ಅಯ್ಯೋ ಎಲ್ಲ ಗೊತ್ತು ಬಿಡಿ ಮೇಡಮ್ ಅಂತ ನನ್ನ ಮಾತೇ ಕೇಳಿ. ಆಮೇಲೆ ಸರ್ ಐ ಆಮ್ ಮಾರ್ವಾಡಿ, ನನ್ನ ಮನೇಲಿ ಮಾರ್ವಾಡಿ ಮಾತ್ರ. ಹೌದಾ ಅಂತ, ಯಾರೇ ನಿಮ್ಮನ್ನು ಕ್ಯಾಸ್ಟ್ ಮಾಡಿದ್ದು ಅಂತ. ಅಂದರೆ ಪಾಪ ಅವರು ಗೊತ್ತಿಲ್ಲದೆ ಹೇಳಿದ್ರು. ಅಂದರೆ ನಾರ್ತ್ ಇಂಡಿಯನ್ನ ಕಾಸ್ಟ್ ಮಾಡಿಬಿಟ್ರು ಈ ರೋಲ್ಗೆ ಅಂತ ಅವ್ರಿಗೆ ಶಾಕ್ ಆಯಿತು. ಬಟ್ ನನಗೆ ಅದೊಂಥರ ಅಚೀವ್ಮೆಂಟ್, ಖುಷಿ ಅನಿಸ್ತು. ದಟ್ ನಾನು ಕನ್ನಡದವಳ ಥರ ಇದ್ದೀನ, ಅಷ್ಟು ಸ್ಪಷ್ಟವಾಗಿ ಮಾತಾಡ್ತೀನ ನಾನು, ದಟ್ ಅವ್ರಿಗೆ ಗೊತ್ತೇ ಆಗಿರ್ಲಿಲ್ವಾ ಅಂತ. ನಮಗೂ ಗೊತ್ತಾಗ್ತಿಲ್ಲ, ಕನ್ನಡತಿನೇ ಅನ್ನಿಸ್ತಿದ್ದೀರಾ. ನಾನು ಸೌತ್ ಇಂಡಿಯನ್ ಬೈ ಹಾರ್ಟ್. ನಾನು ಚಿಕ್ಕವಳಿಂದನೂ ಬೈ ಬರ್ತ್. ನಮ್ಮ ಆ್ಯಕ್ಚುಲಿ 5 ಸಿಬ್ಲಿಂಗ್ಸ್ ಇದ್ದೀವಿ. ಸಂಸ್ಕೃತ್ 3rd ಲ್ಯಾಂಗ್ವೇಜ್ ಅಂತ ತಗೊಂಡಿದ್ರು ಎಲ್ಲರೂ. ನಾನು ಜಗಳ ಮಾಡಿ ನಮ್ಮ ಡ್ಯಾಡ್ ಹತ್ರ, ನನ್ನ ಫ್ರೆಂಡ್ಸ್ ಎಲ್ಲ ಕನ್ನಡದಲ್ಲಿ ಮಾತಾಡ್ತಾರೆ, ನನಗೂ ಅರ್ಥ ಆಗಬೇಕು, ನಾನು 3rd ಲ್ಯಾಂಗ್ವೇಜ್ ಕನ್ನಡನೇ ತಗೊಳ್ತೀನಿ ಅಂತ ಜಗಳ ಮಾಡಿ ಚೇಂಜ್ ಮಾಡಿಸಿದ್ದು. ಹೌದು. ಸೊ ಐ ಶುಡ್ ಥ್ಯಾಂಕ್ ದಟ್ ಥಾಟ್ ಆಫ್ ಮೈಂಡ್ ವೆನ್ ಐ ವಾಸ್ ಇನ್ 3rd ಗ್ರೇಡ್. ಇಲ್ಲ ಅಂದರೆ ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ. ಎಲ್ಲ ಕನ್ನಡ ಗೊತ್ತಿಲ್ಲ ಅನ್ನೋರ್ಗೆಲ್ಲ ಇದೊಂದು ಕನ್ನಡ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಹೌದು, ನನ್ನ ವಿಲನ್ ಮಾಡಿರೋ ಕ್ರೆಡಿಟ್ಸು ನಾನೆಲ್ಲ ನಮ್ಮ ಡೈರೆಕ್ಟರ್ ರಮೇಶ್ ಸರ್ ಕೊಡ್ತೀನಿ. ಬಿಕಾಸ್ ಅವ್ರು ನನ್ನ ಒಂದೊಂದು ಮಾತು ಎಷ್ಟು ಮಗುನ ಹೇಳ್ಕೊಡ್ತಾರಲ್ಲ, ಅವ್ರು ನನ್ನ ಸೀನ್ ಹೇಳ್ತಿರ್ಲಿಲ್ಲ. ಸಿಮ್ರನ್ ಬನ್ನಿ ಇಲ್ಲಿ, ಸೊ ನಿಮ್ಮ ಮಗ ಏನು ಮಾಡ್ತಿದ್ದಾನೆ? ಓ ಸ್ಪೇನಲ್ಲಿದ್ದಾನಾ? ಹೌದಾ, ಫುಟ್ಬಾಲ್ ಆಡ್ತಿದ್ದಾನಾ? ನಾನು ಫುಲ್ ಜೋಶಲ್ಲಿ, ಬಿಕಾಸ್ ಇಟ್ಸ್ ರಿಯಲ್ ಲೈಫ್. ಹೌದು ಸರ್, ಹೀಗೆ ಹಾಗೆ ಅಂತ ಎಲ್ಲ ಎಕ್ಸೈಟ್ಮೆಂಟಲ್ಲಿ ಮಾತಾಗಿದೆ. ಆಮೇಲೆ ಇದೇ ಎಕ್ಸೈಟ್ಮೆಂಟಲ್ಲಿ ಬಾಸ್ ಹತ್ರ ನಿಂತ್ಕೊಂಡು ಮಗನ ಬಗ್ಗೆ ಇದು ಮಾಡಬೇಕು ನೀವು, ಆಯ್ತಾ, ಗೊತ್ತಾ? ಸೊ ಅದೇ ಥರ ನನ್ನ ಕೋಪನೂ ಹೇಳ್ಕೊಟ್ಟಿದ್ದಾರೆ. ಸೊ ನಾನಿವಾಗ ಒಳ್ಳೆ ವಿಲನ್ ಆಗೋ ರೀಸನು 100% ಕ್ರೆಡಿಟ್ಸು ನಮ್ಮ ಡೈರೆಕ್ಟರ್ ರಮೇಶ್ ಸರ್. ಓಕೆ, ಸೀಕ್ರೆಟ್ ಏನು ಹೇಳ ನಾನು? ಸೀಕ್ರೆಟ್ ಏನಪ್ಪ ಅಂದ್ರೆ, ಇವ್ರಿಗೆ ತುಂಬಾ ದೊಡ್ಡ ಮಕ್ಕಳಿದ್ದಾರೆ, ನನ್ನಷ್ಟುದ್ದ ಮಕ್ಕಳಿದ್ದಾರೆ, ಆಯ್ತಾ? ನಿಮ್ಮ ಮಕ್ಕಳನ್ನ ಮೈಕ್ ಎತ್ಸಂದ ಸುಮ್ಮನೆ ಈ ಸೀರಿಯಸ್
ಸೀರಿಯಸ್ಲಿ ಡಾರ್ಲಿಂಗ್ ಇಟ್ಸ್ ಮೈ ಕಿಡ್ ಹಾ ಅಂತ. ಆಮೇಲೆ ಶಿ ಇಸ್ ವೆರಿ ಗುಡ್ ಸಿಂಗರ್. ಯಾವಾಗ ನೋಡಿದ್ರು ಎಲ್ಲಾದ್ರೂ ನಿಂತ್ಕೊಂಡು ಒಂದು ರೀಲ್ ಮಾಡ್ತಾ ಇರ್ತಾರೆ, ಹಾಡು ಹೇಳ್ತಾ ಇರ್ತಾರೆ. ಹೌದಾ? ಅದು ನಂಗೆ ಗೊತ್ತಿರಲಿಲ್ಲ. ಒಂದು ಆಲಾಪ್ ಹೇಳಿ ಯಾವ್ದಾದ್ರು. ನನ್ನ ಫೇವ್ರೆಟ್ ಹಾಡು ಅಂತ ಹೇಳ್ತೀನಿ. ನಾನು ಚಿಕ್ಕವಳಿದ್ದಾಗ ಜಾನಪದ ಗೀತೆ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ 4th ಸ್ಟ್ಯಾಂಡರ್ಡಲ್ಲಿ. ಆವಾಗ ನಮ್ಮ ಮ್ಯೂಸಿಕ್ ಟೀಚರ್ ನನಗೆ ಆ ಹಾಡಿನ ಅರ್ಥ ನಿಜವಾಗ್ಲೂ ಇವತ್ತುವರೆಗೂ ಗೊತ್ತಿಲ್ಲ, ಬಟ್ ನಾನು ಆ ಹಾಡು ಹಾಡ್ತೀನಿ ಬಿಕಾಸ್ ಅದಕ್ಕೆ ನನಗೆ ಸುಮಾರು ಸಲ ಫಸ್ಟ್ ಪ್ರೈಸ್ ಸಿಕ್ಕಿದೆ ಆ ಹಾಡಿಗೋಸ್ಕರ. ಸೊ ಭತ್ತ ಬಂತು ಭತ್ತ ಬಂತು ಭತ್ತ ಬನ್ನೂರ ಬಯಲಾಗೆ ಬನ್ನೂರ ಬಯಲಾಗೆ ಬೆಳೆದವ್ರೆ ಬಿಳಿ ಭತ್ತ ಬಂದು ನೋಡಿರೋ ಭತ್ತವಾ ಭತ್ತ 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 ಬೆಳೆಯುವ ನಮ್ಮ ಭತ್ತದ ಬೀಡು ನಾವು ಬಿತ್ತಿ ಬೆಳೆಯುವ ನಮ್ಮ ಮುತ್ತಿನ ನಾಡು ಭತ್ತ ಭತ್ತ ಬಾರೋ ತಮ್ಮ ಬಂದು ನೋಡೋ ಬನ್ನೂರು ಬಯಲಾಗೆ ಬೆಳೆದವನೆ ಭತ್ತ ನೋಡೋ ಬಾಗಿಲಲ್ಲಿ ಬಂದು ಬೆಳಿ ಭತ್ತ ನೋಡೋ ಬಯಲು ಸೀಮೆಯ ಜಾಣನಿ ಭತ್ತ ನೋಡೋ ಭತ್ತ ಭತ್ತ. I didn't know this. This is amazing. ಹಿಂದಿ ಸಾಂಗ್ಸ್ ಎಲ್ಲ ಹಾಡು ಹಾಕೋರು, ಇಲ್ಲ ಇಂಗ್ಲಿಷ್ ಅಥವಾ ಏನಾದ್ರೂ ಮಾತಾಡಿ ಹಾಕೋರು ಅವರು. ನನ್ನ ದಿನ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೆ, ನನ್ನ ಮಕ್ಳನ್ನ ಕಳೆದಿದೆ, ಮದರ್ ಲೈಫ್ ಎಷ್ಟು ಸ್ಟ್ರೆಸ್ ಅಲ್ವಾ ಅಂತ ಒಂದು 2 ಲೈನ್ ಹಾಡೇ ಹಾಕೋರು. ಬಟ್ ಅವ್ರು ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಹೌದು, ನಾನು ತುಂಬ ಚಿಕ್ಕವಳಿದ್ದೆ. ಸೊ ನನಗೆ ನಮ್ಮ ಟ್ಯೂಷನ್ ಮ್ಯೂಸಿಕ್ ಟೀಚರ್ ಹತ್ರ ಹೋಗಿ ಇದರ ಅರ್ಥ ಏನು ಅಂತ ಕೇಳೋ ಧೈರ್ಯ ಇರಲಿಲ್ಲ. ಸೊ ನಾನು ಯಾವತ್ತೂ ಕೇಳಲಿಲ್ಲ. ಬಟ್ ಐ ಥ್ಯಾಂಕ್ ಯು ಶಾರದಾ ಮ್ಯಾಮ್, ನೀವು ಎಲ್ಲಾದರೂ ಇದ್ದೀರಾ, ಇದನ್ನು ನೋಡ್ತಾ ಇದ್ದೀರಾ ಅಂದರೆ ಇಫ್ ಐ ಆಮ್ ಅ ಗುಡ್ ಸಿಂಗರ್ ಇಟ್ಸ್ ಬಿಕಾಸ್ ಆಫ್ ಯು. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿ ನಿಮಗೆ ದೀಪಾವಳಿ ಇನ್ನಷ್ಟು ಖುಷಿ ತಂದ್ಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್. Lots and lots of sweets. ಥ್ಯಾಂಕ್ ಯು. ಬನ್ನಿ ಇನ್ನೂ ಮುಗ್ದಿಲ್ಲ. ಓಕೆ, ನಿಮ್ಮನ್ನು ವಾಪಸ್ ಯಾಕೆ ನಾನು ಎಳ್ಕೊಂಡು ವಾಪಸ್ ಬಂದೆ ಅಂತ ಹೇಳಿದ್ರೆ, ನಿಮ್ಮ ಸೆಟ್ಟಿನ 2 ಮುದ್ದು ಗೊಂಬೆಗಳು ಎಲ್ಲರ ಬಗ್ಗೆ ಮಾತಾಡಿದ್ದಾರೆ. ಎಲ್ಲರ ಪಾಸಿಟಿವ್. ಯಾರು ಕರೆಕ್ಟ್ ನನಗೆ ನೀನು, ನಿನಗೆ ನಾನು, ಇಲ್ಲ ನಿಮಗೆ ನಾನು. ಓಕೆ, ಸೊ ಫಸ್ಟ್ ಏನು ಹೇಳಿ? ಬೆಸ್ಟ್ ಕ್ವಾಲಿಟೀಸ್. ಶಿ ಇಸ್ ವೆರಿ ಗುಡ್ ಎಟ್ ಕಾಂಪ್ಲಿಮೆಂಟಿಂಗ್. ಅಂದ್ರೆ ತುಂಬಾ ಕಾಂಪ್ಲಿಮೆಂಟ್ಸ್. ಬಟ್ ನಾನು ಸುಮ್ಮನೆ ಕಾಂಪ್ಲಿಮೆಂಟ್ ಯಾರಿಗೂ ಕೊಡಲ್ಲ. ನಾನು ನಿಜವಾಗ್ಲೂ ಫ್ರಮ್ ಹಾರ್ಟ್, ಬಾಟಮ್ ಆಫ್ ಮೈ ಹಾರ್ಟ್, ನನಗೆ ಏನಾದರೂ ತುಂಬ ಇಷ್ಟ ಆದರೆ ಗೊತ್ತಿಲ್ಲದೆ ಇರೋರಿದ್ರೂ ನಾನು ಹೋಗಿ ಕಾಂಪ್ಲಿಮೆಂಟ್ ಮಾಡಿಬಿಡ್ತೀನಿ. ಅದು ನನ್ನ ಕ್ವಾಲಿಟಿ. ಸೊ ನಾನು ಅವರಿಬ್ಬರ ಬಗ್ಗೆ ವೆರಿ ಗುಡ್ ಕ್ವಾಲಿಟಿ ಏನಂದರೆ, ದಿಸ್ ಈಸ್ ಒನ್ ಸ್ಮೈಲಿಂಗ್ ಡಾಲ್ ಆಫ್ ಅವರ್ ಸೆಟ್. ಯಾವಾಗಲೂ ನಗ್ನಗ್ತಾ ಕ್ಯೂಟ್ ಆಗಿ, ಆ್ಯಂಡ್ ಶಿ ವಿಲ್ ಬಿ ಪುಲ್ಲಿಂಗ್ ಎವ್ರಿ ಒನ್ಸ್ ಲೆಗ್. ಬಟ್ ದ ಬೆಸ್ಟ್ ಪಾರ್ಟ್ ಈಸ್ ಏನು ಗೊತ್ತಾ, ಯಾರಿಗೂ ಕೋಪ ಬರಲ್ಲ, ಅಷ್ಟು ಮುದ್ದು. ಅಂದರೆ ಸುಮ್ಮನೆ ಔಟ್ ಆಫ್ ಲವ್ ಶಿ ಇಸ್ ಡೂಯಿಂಗ್ ಅಂತ ನಮ್ಗನ್ಸುತ್ತೆ. ಸೊ ದಟ್ ಈಸ್ ಒನ್ ವೆರಿ ಕ್ಯೂಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ. ಯಾವಾಗಲೂ ಏನೇ ಸಿಚುವೇಶನ್ ಇದ್ರೂ ನಗ್ನಗ್ತಾ ಇರಬೇಕು. ದಟ್ ಐ ಲರ್ನ್ ಫ್ರಮ್ ಹರ್. ಆ್ಯಂಡ್ ದಿಸ್ ಶಿ ಈಸ್ ಒನ್ ಆಫ್ ಮೈ ಫೇವ್ರೆಟ್, ನಾಟ್ ಕೋಸ್ಟಾರ್ ಇರೋದ್ರಿಂದ ಹೇಳ್ತಾ ಇಲ್ಲ. ಶಿ ಇಸ್ ಅ ವೆರಿ ಗುಡ್ ಡಾನ್ಸರ್. ಆ್ಯಂಡ್ ವೆನ್ ಐ ಸಾ ಹರ್ ಡಾನ್ಸ್ ಫಾರ್ ದ ಫಸ್ಟ್ ಟೈಮ್, ನನಗೆ ಗೊತ್ತಿರಲಿಲ್ಲ ದಟ್ ಶಿ ಇಸ್ ಅ ವೆರಿ ಗುಡ್ ಡಾನ್ಸರ್. ಸೆಟ್ಟಲ್ಲಿ, ಇವಾಗ ಮದುವೆ ಸೆಟ್ಟಲ್ಲಿ ನಾವೆಲ್ಲ ನೋಡಿದ್ವಲ್ಲ, ತುಂಬ ಕ್ವಿಕ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಸ್ಟೆಪ್ಸ್ ತಗೊಂಡು ಗ್ರೂವ್ಸು. ನಾನಂತೂ ನಮ್ರತಾ ಮನೆಗೆ ಹೋಗಿ ದೃಷ್ಟಿ ತೆಗೆಸು ನೀನು. ಹರ್ ಡ್ರೆಸ್ಸಿಂಗ್ ಸೆನ್ಸ್ ಇಸ್ ಟೂ ಗುಡ್, ಹರ್ ಪ್ರೆಸೆಂಟೇಷನ್, ಹರ್ ಎವ್ರಿಥಿಂಗ್. ಐ ಆಮ್ ವೆರಿ ಮೋಟಿವೇಟೆಡ್ ಬೈ ಹರ್ ಡ್ರೆಸ್ಸಿಂಗ್. ನನಗೆ ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಆಕ್ಸೆಸರಿ ಸೆನ್ಸು, ಆ್ಯಂಡ್ ದೆನ್ ಡಾನ್ಸಿಂಗು, ಲಾಟ್ ಆಫ್ ಅದರ್ ಥಿಂಗ್. ಆ್ಯಂಡ್ ಇನ್ನೊಂದು ನಾನು ಹೇಳಬೇಕು, ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾರಲ್ಲ, ನಮ್ಮ ಶ್ರುತಿ ಮ್ಯಾಮ್ ಇದ್ದಾರಲ್ಲ, ಅದೇ ಥರ ನೆಕ್ಸ್ಟ್ ಅಜ್ಜಿ ಇದ್ದಾರೆ ಅಂತ ಇವ್ರು ಹೇಳಿದ್ರಲ್ಲ, ನನಗೆ ಆಫ್ಟರ್ ಬೋತ್ ಆಫ್ ದೆಮ್ ಈಸ್ ನಮ್ರತಾ. ನಾನು ಟ್ರೀಟ್ ಕೊಡ್ಸೋಣ ಅಂತ ಕರ್ಕೊಂಡು ಹೋದ್ರೆ ನಮ್ಗೆ ಗೊತ್ತಿಲ್ಲದೆ ಯಾವಾಗ ಹೋಗಿ ಬಿಲ್ ಪೇ ಮಾಡಿಬಿಟ್ಟು ಬಂದ್ಬಿಡ್ತಾರೆ ಗೊತ್ತೇ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೋಸ್ ಕ್ಯೂಟ್ ಟ್ರೀಟ್ಸ್. ಲವ್ಲಿ ಲವ್ಲಿ. ಈಗ ನೆಕ್ಸ್ಟ್ ಏನು ಪಾಸಿಟಿವ್ ಹೇಳಿದಾಯ್ತು. ಸೀಕ್ರೆಟ್ಸ್ ನನ್ಗೆ ಅಷ್ಟು ಗೊತ್ತಿಲ್ಲ, ಬಿಕಾಸ್ ನಾವು ತುಂಬಾ ಕಮ್ಮಿ ಜಾಸ್ತಿ ಶೂಟಿಂಗ್ ಒಟ್ಟಿಗೆ ಮಾಡಿಲ್ಲ. ಸೊ ಅವ್ರ ಸೀಕ್ರೆಟ್ಸ್ ಏನೂ ಗೊತ್ತಿಲ್ಲ. ಬಟ್ ಐ ಜಸ್ಟ್ ನೋ ದಟ್ ಬೋತ್ ಆಫ್ ದೆಮ್ ಆರ್ ಡಾರ್ಲಿಂಗ್ ಹ್ಯೂಮನ್ ಬೀಯಿಂಗ್ಸ್. ಥ್ಯಾಂಕ್ ಯು. ಅಂಡ್ ಐ ಆಮ್ ಸೋ ಬ್ಲೆಸ್ಡ್ ದಟ್ ಇಂಥವ್ರ ಜೊತೆ ನಾನು ಆಸ್ ಅ ಕೋ ಸ್ಟಾರ್ ವರ್ಕ್ ಮಾಡ್ತಾ ಇದ್ದೀನಿ.
ಬಿಕಾಸ್ ನಾನಿನ್ನೂ ಹೊಸಬ್ಳು ಆ್ಯಂಡ್ ಅವರೆಲ್ಲ ಇಂಡಸ್ಟ್ರಿಲಿ ತುಂಬ ವರ್ಷ ಆಯಿತು ಇದ್ದಾರೆ. ಕಿರಣ್ ಸರು, ನಾಗಾಭರಣ ಸರು, ಯಾರ್ಯಾರು ಇವತ್ತು ಇಲ್ಲ ಈ ಇಂಟರ್ವ್ಯೂ ಅಲ್ಲಿ, ಅವ್ರು ಎಲ್ಲರ ಬಗ್ಗೆ ಹೇಳ್ತೀನಿ ನಾನು. ದಟ್ ಗಾಯತ್ರಿ ಅಮ್ಮ, ಆಶಾಲತಾ ಮ್ಯಾಮ್, ಅವರೆಲ್ಲ ದೇ ಆರ್ ಸಚ್ ಬಿಗ್ ಸ್ಟಾರ್ಸ್, ರಿನೌಂಡ್ ನೇಮ್ಸ್ ಇನ್ ದ ಇಂಡಸ್ಟ್ರಿ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಶ್ರುತಿ ನಾಯ್ಡು ಮ್ಯಾಮ್ಗೆ, ಝೀ ಟಿವಿಗೆ ಆ್ಯಂಡ್ ನಮ್ಮ ಕರ್ಣ ಟೀಮ್ಗೆ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಲವ್ಲಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇದರೊಂದಿಗೆ ನಾವು ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ದೀಪಾವಳಿ ಬೆಳಕು ತರುತ್ತೆ, ನಿಮ್ಮ ಮನೆ ಮನ ಈ ದೀಪಾವಳಿಯಿಂದ ಮತ್ತಷ್ಟು ಬೆಳಗಲಿ ಅನ್ನೋ ಆಶಯದೊಂದಿಗೆ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.